ಇಷ್ಟು ಲೆಂತ್ ಇದ್ರೆ ಸಾಕಣ. ಟೋಟಲ್ ಇವಾಗ 2 ಲಕ್ಷನ ಡ್ರಾ ಮಾಡ್ಕೊ ಬಂದಿರೋದು. ಇನ್ನೊಂದಷ್ಟು ಹೊಸ ಡಿಸೈನ್ಸ್ ನ ನೋಡ್ತಾ ಇದೀವಿ ನಾವು. ಇದು 34 ಗ್ರಾಮ್ದು ಸ್ನೇಕ್ ಚೈನ್ ನೋಡಿ ಗೈಸ್ ಹೆಂಗೈತೆ. ಇದು 30 ಗ್ರಾಮ್ಸ್ 49. ಖಡ್ಗಗಳನ್ನ ನೋಡ್ತಾ ಇದೀವಿ. ವೆಂಕಟೇಶ್ವರ ದೇವ್ರದ್ದು ರಿಂಗು. ತಗಿಶೇಖರ್ ಡೋರು ಎಷ್ಟು ಮುದ್ದಾಗೈತೆ ದೇವ್ರು. ತಿರ್ಗಾ ಹಂಗೆ ಡೋರ್ ಹಚ್ಚು ಫುಲ್ ಲಯನ್ ಫೇಸ್ ಇರೋದು ಒಂದ್ ತಗೋಣ ಅಂತ. ಚೆನ್ನಾಗೈತೆ ನೋಡಿ ಸಿಂಹ. ಡೋರ್ ಓಪನ್ ಮಾಡಿದ್ರೆ ಗಣೇಶ ಕಾಣಿಸುತ್ತೆ. 2 ಗೀ ರೈಸ್ ಮತ್ತೆ ಚಿಕನ್ ಲಾಲಿಪಾಪ್ ಹೇಳಿದೀನಿ. ಎಲ್ಲಾನು ಪೇ ಮಾಡ್ಬಿಟ್ಟು ಇವಾಗ ಗೋಲ್ಡ್ ನ ಬುಕ್ ಮಾಡೋದು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ತಮ್ನೇಲ್ ನಲ್ಲಿ ನೋಡಿರೋ ತರಾನೇ ನಾವು ಇವತ್ತು ನಂದು ಗೋಲ್ಡ್ ಚೈನ್ ನ ಬುಕ್ ಮಾಡ್ಬಿಡೋಣ, ಆರ್ಡರ್ ಕೊಟ್ಬಿಡೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಗೋಲ್ಡ್ ಶಾಪ್ ಹೋಗೋದ್ಕಿಂತ ಮುಂಚೆ ಈ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ಯಾಶ್ ಡ್ರಾ ಮಾಡ್ಕೊ ಬಂದ್ಬಿಡ್ತೀನಿ ಅಡ್ವಾನ್ಸ್ ಕೊಡೋಕ್ಕೆ. ನಾವು ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಬೇಕಲ್ಲ, ಅದಕ್ಕೆ ಅಡ್ವಾನ್ಸ್ ಕೊಡ್ಬೇಕು ಸ್ವಲ್ಪ. ಅದಕ್ಕೆ ಶೇಖರ್ ಕರ್ಕೊ ಹೋಗ್ತಿದ್ದೀನಿ. ನಮ್ಮ ಗ್ಯಾಂಗಲ್ಲೇ ದೊಡ್ಡ ತಲೆ ಮತ್ತೆ ನಮ್ಮ ಬಾಸು ಎಲ್ಲ ತಿಳ್ಕೊಂಡಿರೋ ವ್ಯಕ್ತಿ ಶೇಖರ. ಅದಕ್ಕೆ ಈ ತರ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ಬೇಕಾದ್ರೆ ಅವನಿದ್ರೆ ಒಂಥರ ಶಕ್ತಿ ಸ್ಫೂರ್ತಿ. ಹೌದು, ಅದಕ್ಕೆ ಮಿಕ್ಕಿದಕ್ಕೆಲ್ಲ ಒಬ್ರು ಹೋಯ್ತಾರೆ. ದಿನಾ ಮಳೆ ಬರುತ್ತೆ. ನಾವು ಕರೆಕ್ಟಾಗಿ ವ್ಲಾಗ್ ಮಾಡೋಷ್ಟು ಟೈಮಲ್ಲಿ ಮಳೆ ಹೋಯ್ತಾ ಇತ್ತು ನೋಡಿ. ಅವಾಗಲೇ ಹೋಯ್ತಿದ್ವಿ ಸ್ವಲ್ಪ. ನಮ್ಮ ರಾಮನಗರ ಹೈವೇ ಎಕ್ಸ್ಪ್ರೆಸ್ ಹೈವೇ ರೂಟ್ ನೋಡಿ ಹೆಂಗೈತೆ. ಟೋಟಲ್ ಇವಾಗ 2 ಲಕ್ಷನ ಡ್ರಾ ಮಾಡ್ಕೊ ಬಂದಿರೋದು. ಇಲ್ಲಿ 500 ರೂಪಾಯಿದು 2 ಕಂತು, 1 ಲಕ್ಷ, 10 ರೂಪಾಯಿದು 10 ಕಂತು, ಟೋಟಲ್ 2 ಲಕ್ಷ. ಇವಾಗ ಅಡ್ವಾನ್ಸ್ನ ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತೀವಿ ಗೋಲ್ಡ್ನ. ಈಗ ಹೋಗ್ಬಿಟ್ಟು ಗೋಲ್ಡ್ ನೋಡೋಣ. ಅವತ್ತು ನೋಡಿರೋ ಡಿಸೈನ್ ಇಷ್ಟ ಆದ್ರೆ ಅದು ಒಟ್ನಲ್ಲಿ ಇವತ್ತು ಬುಕ್ ಗೋಲ್ಡ್ ಚೈನ್ ನ ಬುಕ್ ಮಾಡ್ಬಿಡ್ತೀನಿ ಗೈಸ್. ಇವತ್ತಿನ ಗೋಲ್ಡ್ ರೈಟ್ ಪ್ರೈಸ್ ಎಷ್ಟೈತೆ ಗೊತ್ತಾ? ಮೈಕೆಲ್ಲ ಹಾಕಿದ್ದು ಇಲ್ಲೈತೆ. ಇಲ್ಲಿ ನೋಡ, ನೀನ್ ಎಲ್ಲ ಹಾಕಿದ್ಯಾ ಮೈಕ್? ಗೈಸ್ ಇವತ್ತಿನ ಗೋಲ್ಡ್ ರೈಟ್ ಪ್ರೈಸ್ 13,150 ಐತೆ. 150 ಸಮಥಿಂಗ್ ಐತೆ ಗೈಸ್. ಇವಾಗ ಹೋಗ್ಬಿಟ್ಟು ಬುಕ್ ಮಾಡೋಣ. ರಾಮನಗರ ಹೋಗ್ತಾ ಇದೀವಿ. ನಾನು ಮತ್ತೆ ಶೇಖರ್ ಇವಾಗ MS ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ಬಂದಿದೀವಿ. ಕಾರ್ ಹಾಕ್ಬಿಟ್ಟು ಇವಾಗ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ. ಏನೋ ಆಫರ್ ನಡೀತೈತೆ ಶೇಖರ್. ಆಭರಣ ಖರೀದಿಸಿದ್ರೆ ಉಚಿತ ನಾಣ್ಯ ನೋಡುವ, ಚಿನ್ನದ ನಾಣ್ಯ ಕೊಡ್ತಾರೆ ಈಗ ನಮ್ಗೆ. ನೋಡು ಕೇಳುವ ಗೈಸ್ ನಾವ್ ಇವಾಗ MS ಗೋಲ್ಡ್ಗೆ ಬಂದ್ವಿ. ನಾವು ಅವತ್ತು ನೋಡಿದ್ದು ಚೈನ ಶೇಖರ್ ನೋಡಿರ್ಲಿಲ್ಲ. ಅವನಿಗೆ ತೋರಿಸ್ಬೋಣ ಒಂದ್ಸಲಿ. ಮತ್ತೆ ಇನ್ನೊಂದು ಯಾವ್ದಾರು ಒಂದಷ್ಟು ಹೊಸ ಡಿಸೈನ್ ಬಂದಿದ್ರೆ ನೋಡೋಣ. ಇವತ್ತು ಒಟ್ಟು ನಾವು ಬುಕ್ ಮಾಡೋದು ಫಿಕ್ಸು. ನೋಡೋಣ ಬನ್ನಿ. ಅವತ್ತು ನೋಡಿದ್ದು ಇದೆ ಅಲ್ವಾ ಸರ್ ನಾವು? ಈ ಡಿಸೈನ್ ಆಫೀಸ್ ಖಾಲಿ ಆಗಿದೆ. ಇದು ಸ್ವಲ್ಪ ಲೆಂತ್ ಜಾಸ್ತಿ ಐತಲ್ಲ. ಲೈಟ್ ವೇಟ್ ಅಲ್ಲ, 24 ಗ್ರಾಮ್ ಬರುತ್ತೆ ಅಷ್ಟೇ. ನೀವು ಅವತ್ತು ನೋಡಿದ್ದು 30 ಗ್ರಾಮ್ಸ್. ಇಷ್ಟು ಲಾಂಗ್ ಬೇಡ, ತೋರಿಸಿದ್ದು ಡಿಸೈನ್ ಇದೋ ಶೇಖರ್? ಬೇರೆ ಹೊಸ ಡಿಸೈನ್ ಯಾವ್ದು ತೋರಿಸಿದ್ರೆ ಈಗ ನಾವು ಬಂದೋದ್ಮೇಲೆ ಯಾವ್ದಾರು ಬಂದಿದ್ಯಾ ಸರ್ ಡಿಸೈನ್ ಬೇರೆ? ತೋರಿಸಿ ಬೇರೆ ಯಾವ್ದೈತೆ? 35 35 ಅಲ್ಲಿ ಯಾವ್ದಾರು ಇದ್ರೆ ತೋರಿಸಿ ಈಗಲೇ. ಈಗ ಚೆನ್ನಾಗಿರ್ಕೊಂತವ ನನ್ನ ಹತ್ರ. ಇದೇ ಕಣೋ ಸೇಮು ನಾನು ನೋಡಿದ್ದು ಇದೇನೆ. ಅದು ಸ್ವಲ್ಪ ಗಟ್ಟಿ, ಇನ್ನೂ ಸ್ವಲ್ಪ ಸಣ್ಣ ಇತ್ತು. ಹೌದು ಗೈಸ್, ಇನ್ನೊಂದಷ್ಟು ಹೊಸ ಡಿಸೈನ್ಸ್ ನ ನೋಡ್ತಾ ಇದೀವಿ ನಾವು. ಇದೆಲ್ಲ 30 ಗ್ರಾಮ್ ಚೈನ್ಗಳು ಇಟ್ಕೊಂಡಿದ್ಯಾ. ಇದು ಎಷ್ಟು ಗ್ರಾಮ್ ಶೇಖರ್? ಇದು 33 ಗ್ರಾಮ್ ಚೈನ್ ಗೈಸ್ ಇದು. ಗೈಸ್ ಇದು 34 ಗ್ರಾಮ್ದು ಚೈನ್. ಈ ಡಿಸೈನು ಇಷ್ಟ ಆಯ್ತು ನನಗೆ, ಚೆನ್ನಾಗೈತೆ ಈ ಡಿಸೈನು. ಮತ್ತೆ ನಾವು ಲಾಸ್ಟ್ ಟೈಮ್ ನೋಡಿದ್ದು ಈ ಡಿಸೈನ್, 2 ಡಿಸೈನು. ಮತ್ತೆ ಇನ್ನೊಂದು ಮೈಸೂರ್ ಹತ್ರ ನೋಡಿದ್ದು ಡಿಸೈನು ಫೋಟೋನೇ ಸಿಕ್ತಿಲ್ಲ, ಇಲ್ಲೇ ಇತ್ತು ಲಾಸ್ಟ್ ಟೈಮ್ ನೋಡಿದ್ದು ಡಿಸೈನ್. ನಾವು ನೋಡಿದ್ದು ಅದೇ. ಇದು ಆಫೀಸ್ ಖಾಲಿ ಆಗೈತೆ ಅಷ್ಟೇ. ಅಷ್ಟೊಂದು ಫೋಟೋ ಹಿಡ್ಕೊಂಡು ಹುಡುಕ್ತಿದ್ನಲ್ಲ ಗೈಸ್, ಈ ಚೈನು ಲಾಸ್ಟ್ ಟೈಮ್ ಇಲ್ಲೇ ಇತ್ತು, ಈಗ ಸೇಲ್ ಆಗ್ಬಿಟ್ಟೈತೆ. ಇದು ಕೊಡಿ, ಅದು ಲಾಸ್ಟ್ ಕೊಡಿ. ನಮ್ಮ ಮಿರರ್ ಕೊಡಿ, ಹಂಗೆ ಹಾಕೋತೀವಿ. ಇದು ಮತ್ತೆ ಇದು ಹಾಕೋ ನೋಡ್ತೀವಿ. ಕಾಫಿ ಕೊಡಿ ಅಣ್ಣ, ಕಾಫಿ ಕೊಡಿ ಶೇಖರ್. ಕೊಡದೆ ನಾವು ನೋಡಿದ್ದು ಡಿಸೈನ್ ಇದೇನೆ ಹಾಕೊಂಡೆ ನೋಡಿ. ಅದು ಎಷ್ಟು ಗ್ರಾಮ್ ಐತೆ ಅದು? ಇದು ಸ್ವಲ್ಪ ಲೆಂತ್ ಒಂದು ಸ್ವಲ್ಪ ಉದ್ದ ಐತೆ. ಅದ್ರ ಪಕ್ಕ ಲೆಂತ್ ನೋಡೋಣ. ಸ್ನೇಕ್ ಚೈನ್ ಬೇಕಾ ಶೇಖರ್ ನಿಂಗೆ? ಡೈಲಿ ಯೂಸ್ ಆಗಲ್ಲ. ಎಷ್ಟಿದೆ ಇದು? 28 ಗ್ರಾಮ್ ಇರೋದು ಕಾಣೋದೇ ಇರೋದು ಶೇಖರ್. ಇದು ಸ್ನೇಕ್ ಚೈನ್ ನೋಡಿ ಗೈಸ್ ಹೆಂಗೈತೆ, ಸ್ನೇಕ್ ತರ ಫುಲ್. ಈ ಡಿಸೈನು ಇನ್ನೊಂದು ಇವತ್ತು ನೋಡಿದ ಡಿಸೈನ್ ಯಾವುದು? ಇದು ಹಾಕೋಣ ಇರಿ.
ಈ ಡಿಸೈನ್ ಹಾಕೋತೀನಿ. ಇದು ಇವತ್ ನೋಡಿದ ಡಿಸೈನ್ ನಾವು ಇವತ್ ನೋಡಿದ ಡಿಸೈನ್ ಕರೆಕ್ಟ್ ಆಗಿ ಲೆಂತ್ ಕರೆಕ್ಟ್ ಆಗಿ ಐತೆ. ಇದು ಚೆನ್ನಾಗೈತೆ ಗೈಸ್, ಇದು ಇಷ್ಟ ಆಯ್ತು ನನಗೆ. ಈ ಚೈನು ಇವತ್ ನೋಡಿದ್ದು ಡಿಸೈನ್ ಇದು ಇಷ್ಟ ಆಯ್ತು. ಮತ್ತೆ ಲಾಸ್ಟ್ ಟೈಮ್ ನೋಡಿದ್ದು ಇದು ಈ ಡಿಸೈನು. ಇವೆರಡು ಡಿಸೈನ್ ಇಷ್ಟ ಆಗೈತೆ ನಮ್ಗೆ. ನೋಡೋಣ, ಕನ್ಫರ್ಮ್ ಮಾಡೋಣ ಇರಿ. ಅದೈತೆ ಎಲ್ಲ ಹಾಕೊಂಡು ನೋಡೋಣ ಒಂದ್ಸಲಿ. Guys, ಈ ತರ ಡಿಸೈನ್ಗಳು ನಂಗೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಹಾಕೊಂಡು ನೋಡಿದೆ. ಡೈಲಿ ಯೂಸಿಗೆ ಡೈಲಿ ಯೂಸ್ಗೆ ಇದು ಚೆನ್ನಾಗಿರುತ್ತಾ? ಸ್ಟ್ರಾಂಗ್ ಬರುತ್ತೆ. ಇದು 30 ಗ್ರಾಮ್ಸ್ 49 ಇದು. ಪ್ಲಸ್ ಆರ್ ಮೈನಸ್ ಎಲ್ಲ ಇದೆ. 30, 35, 40 ಅದರಲ್ಲಿ ಇದೆ. ಅದು ರೆಗ್ಯುಲರ್ ಯೂಸ್ಗೆ ಅಷ್ಟು ಪ್ರಿಫರಬಲ್ ಅಲ್ಲ. ನಾವು ಫೈನಲ್ ಆಗಿ ಡಿಸೈಡ್ ಮಾಡ್ತಿರೋದು ಏನಂತಂದ್ರೆ, ಇದೇ ಡಿಸೈನ್ ಚೈನ್ ನ ಬುಕ್ ಮಾಡೋಣ. 35 ಗ್ರಾಮಲ್ಲಿ ಬುಕ್ ಮಾಡೋಣ. ಲೆಂತ್ ಈ ಚೈನ್ ಐತಲ್ಲ, ಇದ್ರಷ್ಟು ಲೆಂತ್ ಇರ್ಲಿ, ಇದ್ರಲ್ಲೇ 35 ಗ್ರಾಮ್ದು ಗಟ್ಟಿಗೆ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ. ಇದು ಕೊಂಡೆ ಒಂಚೂರು ಬಿಗಿ ಅದೇ ಇರ್ಲಿ ಗೈಸ್ ಡಿಸೈನ್. ಗಟ್ಟಿ ಬರುತ್ತೆ ಸರ್, ಏನು ಪ್ರಾಬ್ಲಮ್. ಈ ಸೈಜ್ ಮಾಡಿ ಸಾಕು ಚೈನ್. ಇದು ಸೈಜ್ ಏನ್ ಲೆಂತ್ ಲೆಂತ್ ನಿಂದೆಷ್ಟು ಉದ್ದ ಐತೆ ಶೇಖರ್ ಲೆಂತ್? ನಂದು 21 22 ಇದೆ. ಅದಕ್ಕೆ ಸ್ವಲ್ಪ ಕೇಳಿದ ಅಷ್ಟರಲ್ಲಿ ಅಷ್ಟದ ಬೇಡ. ಇದ್ರ ಸಾಕಾ? ಶರ್ಟ್ ಒಳಗಡೆ ಬೇಡ, ಇಷ್ಟು ಬರ್ಲಿ. ಒಂದು ಬಟನ್ ಬಿಚ್ಚಿದಾಗ ನೀವು ಕರೆಕ್ಟ್ ಆಗಿ ಕುತ್ಕೋಬೇಕು. ಅದ್ರಷ್ಟೇ ಲುಕ್ ಆಗಿರುತ್ತೆ. 22 ತುಂಬಾ ಲೆಂತ್ ಆಗೋಯ್ತು. ಈಗ ಇದು 22 ಬರ್ಬೋದು ಅಂತ ಅನ್ಕೊಂಡು ಇದೊಂದ್ಸಲಿ ಕೊಡ್ತೀನಿ, ಒಂದ್ಸಲ ಬೇರೆ ಮಾಡಿ. ಇದೆಷ್ಟಾಯ್ತಣ್ಣ ಲೆಂತ್? 20? 22 ಬರ್ಬೋದು. ಹಾಕೋ ನೋಡ್ತೀನಿ ಒಂದ್ಸಲ ಕೊಡಿ. ಸಾಕು ಅಷ್ಟೇ. ವೆಬ್ಸೈಟ್ ಹಿಂಗಿದ್ದಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಸ್ವಲ್ಪ ಮೇಲ್ಗಡೆ ಬಂದು ಶೋ ಆಗತ್ತೆ. ಇದು ಜಾಸ್ತಿ ಲೆಂತ್ ಒಳಗೋದಷ್ಟು ಚೆನ್ನಾಗಿ ಕಾಣುತ್ತೆ. ಇಷ್ಟು ಲೆಂತ್ ಇದ್ರೆ ಸಾಕಣ. ಇಷ್ಟಿದ್ರೆ ಸಾಕು. ಲಾಕೆಟ್ ಬಂದಾಗ ಇನ್ನೊಂದು ಇಂಚ್ ಕೆಳಗಡೆ ಬರುತ್ತೆ ಅದು. ಹೌದೌದು. ಲಾಕೆಟ್ ಅದೇ ಫಂಕ್ಷನ್ ಗಳಲ್ಲಿ ಹಾಕೋತೀನಿ, ಯಾವಾಗ್ಲೂ ಹಾಕೊಳಲ್ಲ. ಲೆಂತ್ ಇಷ್ಟಿರ್ಲಿ. ತೆಗಿರಿ. ಈಗ ಕನ್ಫರ್ಮ್ ಆಯ್ತು. ಒಂದಷ್ಟು ಲಾಯನ್ ರಿಂಗ್ಸ್ ನೋಡೋಣ. ನಾನು ಶೇಖರ್ ನೋಡ್ಬೇಕಂತೆ. ನೋಡೋಣ ಬನ್ನಿ, ರಿಂಗ್ಸ್ ನೋಡೋಣ. ಇವಾಗ ನಾವು ಲಯನ್ ರಿಂಗ್ಸ್ ನೋಡೋಣ ಅಂತ ನೆಕ್ಸ್ಟ್ ಬಂದ್ವಿ. ಇಲ್ಲ ಐತೆ ನೋಡಿ ಬೇಜಾನು ಲಯನ್ ರಿಂಗ್ಸ್. ಈ ತರ ಫುಲ್ ಲಯನ್ ಫೇಸ್ ಇರೋದು ಒಂದು ತಗೋಣ ಅಂತ. ಇದು ಚೆನ್ನಾಗೈತೆ ಶೇಖರ್. ಕುಡಿ ಶೇಖರ್ ಹಾಕೋಣ. ನಂದು ಇವಿ ಸಣ್ಣ ಸೈಜ್ ಕಣೋ. ಫಸ್ಟ್ ಫಿಂಗರ್ಗೆ ಉಲ್ಟಾ ಹಾಕಿ. 7 ಗ್ರಾಮ್ ಐತೆ ರಿಂಗು, ಚೆನ್ನಾಗೈತೆ. ಬಟ್ ನನ್ನ ಕೈ ಸಖತ್ ಸಣ್ಣ ಫಿಂಗರ್ ಯೂಸು. ಒಂದು ಶೇಖರ್ ಒಂದು ಪಂಚ್ ಹೊಡಿದ್ರೆ ಸಿಂಹ ಗಾನು, ಮತ್ತೆ ಒಂದು ಸ್ಪೆಕ್ಸ್ ಗಾನು. ಆಯ್ತು. ಒಂದು 8 ಗ್ರಾಮ್ಸ್ ಐತೆ ಗೈಸ್. ಇದು ಚೆನ್ನಾಗೈತೆ ನೋಡಿ ಸಿಂಹ. ಏನನ್ಸುತ್ತೆ ನಿಮ್ಗೆ ಈ ತರ ಸಿಂಹದ್ದು ರಿಂಗ್ ಹಾಕ್ಲಾ ಬೇಡವಾ? ಕಮೆಂಟಲ್ಲಿ ಹಾಕಿ. ರಿಂಗ್ ಇವಾಗ ತಗೊಳಲ್ಲ, ಚೈನ್ ಅಂತ ತಗೋತೀನಿ. ರಿಂಗು ತಗೋಬೇಕು ಅಂದ್ರೆ ಕಮೆಂಟಲ್ಲಿ ಹಾಕಿ. ಶೇಖರ್ ನೀನ್ ಯಾವ ತರ ನೋಡ್ತಿದ್ದೀನಿ ಶೇಖರ್? ನಂಗೆ ಸ್ಟೋನು ನಾರ್ಮಲ್ ರಿಂಗ್ ನೋಡ್ತಿದ್ಯಾ? ಹೌದು. ಈ ರಿಂಗು ಕರೆಕ್ಟ್ ಐತೆ ನನ್ನ ಸೈಜ್ಗೆ. ಇದು ಏನಂದ್ರೆ, ನಾನು ದೊಡ್ಡ ರಿಂಗ್ ಯಾವತ್ತೂ ಹಾಕಿಲ್ವಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಏನೋ ಕೈಲಿ ಏನೋ ಕುತ್ಕೊಂಡಂಗ ಅನ್ಸುತ್ತೆ. ಅಭ್ಯಾಸ ಆಗೋವರೆಗೂ ಏನೋ ಕೈಲ ಮೇಲೆ ಏನೋ ಭಾರ ಇರೋ ತರ ಅನ್ಸುತ್ತೆ. ದೇವಸ್ಥಾನದಲ್ಲಿ ಹಿಂಗೇನು ಅಷ್ಟು ಸೈಜ್ ಇಲ್ಲ ಆದ್ರೂ ಕೈಲಿ. ಈ ರಿಂಗ್ ನೋಡಿ ಗೈಸ್, ಸಕ್ಕರ ಐತೆ. ಹತ್ರಕ್ಕೆ ತಗೊಂಡ್ ತೋರಿಸ್ಬೇಕು ಶೇಖರ್. ತಿರುಪತಿನ ಗಣೇಶನ್ ನೋಡಿ, ಡೋರ್ ಓಪನ್ ಮಾಡಿದ್ರೆ ಗಣೇಶ ಕಾಣಿಸುತ್ತೆ ಒಳಗಡೆ ರಿಂಗಲ್ಲಿ. ಸಕ್ಕರ ಐತೆ ಇದು ಡಿಸೈನ್ ಮಾತ್ರ ಸಕ್ಕರ. ಎಲ್ರು ಕೈ ಮುಕ್ಕೊಳ್ಳಿ ಗೈಸ್, ಗಣೇಶನ್ ಕೈ ಮುಕ್ಕೊಳ್ಳಿ. ರಿಂಗ್ ಸಕ್ಕರ ಐತಿ. ವೆಂಕಟೇಶ್ವರ ದೇವ್ರದ್ದು ರಿಂಗು. ತೆಗಿ ಶೇಖರ್ ಡೋರು. ನೋಡಿ, ಡೋರ್ ತೆಗೆದ್ರೆ ದೇವ್ರ ಐತೆ ಒಳಗಡೆ. ನೋಡಿ ಎಷ್ಟು ಮುದ್ದಾಗೈತೆ ದೇವ್ರು. ಕೈ ಮುಕ್ಕೊಳ್ಳಿ ಎಲ್ರು ದೇವ್ರಿಗೆ. ತಿರ್ಗಿ ಹಂಗೆ ಡೋರ್ ಹಚ್ಚು ಶೇಖರ್. ಅದಕ್ಕೆ ಬಂದರೆ ಮುಗಿತು. ಆಂಟಿಕ್ ಪೀಸ್ ರಿಂಗ್ ನೋಡಿ, ಸ್ಟೋನ್ ವರ್ಕ್ ಎಲ್ಲ ಮಾಡ್ಬಿಟ್ಟು. ಶೇಖರ್ ಹತ್ರ ಒಂದು ಐತಿ ಈ ಥರದ್ದು, ಚೆನ್ನಾಗೈತೆ ಇದನ್ನು. ನಾವು ನೆಕ್ಸ್ಟು ಖಡ್ಗಗಳನ್ನ ನೋಡ್ತಾ ಇದೀವಿ. ಖಡ್ಗ ಹಾಕೊಂಡು ನೋಡೋಣ ಅಂತ ನೋಡ್ತಾ ಇದೀನಿ ಗೈಸ್. ನಾವು ಇವಾಗ ಬುಕ್ ಮಾಡಿದ್ವಿ, ಬಿಲ್ಲಿಂಗ್ ಎಲ್ಲ ಹಾಕ್ಸಿದೀವಿ. ಅಡ್ವಾನ್ಸ್ ಪೇಮೆಂಟ್ ಮಾಡೋಣ. ಇವಾಗ ಕಾರಲ್ಲಿ ಕ್ಯಾಶ್ ಇಟ್ಟಿದೆ, ಎತ್ಕೋಗ್ತೀನಿ. ಅಡ್ವಾನ್ಸು ಎಲ್ಲಾನು ಪೇ ಮಾಡ್ಬಿಟ್ಟು ಇವಾಗ ಗೋಲ್ಡ್ನ ಬುಕ್ ಮಾಡಿದ್ವಿ. ಗೋಲ್ಡ್ ಚೈನ್ 35 ಗ್ರಾಮ್ಸ್ ಬುಕ್ ಮಾಡಿದೀನಿ. ಒಂದು 20-25 ಡೇಸ್ ಮೇಲೆ ಬೇಕಂತೆ ಕ್ಲೀನಾಗಿ ರೆಡಿಯಾಗಿ ಬರೋಕ್ಕೆ. ಆರಾಮಾಗಿ ಬರಲಿ, ಏನು ಅರ್ಜೆಂಟ್ ಏನಿಲ್ಲ. ಗೋಲ್ಡ್ನ ಪರ್ಚೇಸ್ ಮಾಡ್ಬಿಟ್ಟು ಇವಾಗ ವಾಪಸ್ ಹೊಡ್ತಾ ಇದೀವಿ. ನಾವಲ್ಲಿ ಗೋಲ್ಡ್ ಅಂಗಡಿಗೆ ಹೋದಿ ತುಂಬಾ ಹೊತ್ತು. ಎಷ್ಟು ಬೇಗ ಟೈಮ್ ಆಯ್ತು ಅಂತಾನೆ ಗೊತ್ತಾಗಲಿಲ್ಲ. ಊಟನೇ ಮಾಡಿರ್ಲಿಲ್ಲ ನಾವು. ಬಂದ್ಬೋಣ ಬುಕ್ ಮಾಡ್ಬಿಟ್ಟು ಅಂಕ್ ಹೋಗಿದ್ದು. ಆಲ್ರೆಡಿ 4:15 ಹತ್ರ ಆಗ್ಬಿಟ್ಟೈತೆ.
ಅದಕ್ಕೆ ತಾಜಲ್ಲಿ ಹೋಗ್ಬಿಟ್ಟು ಒಂದು ಗೀ ರೈಸ್ ತಿನ್ಬೋಣ ಬನ್ನಿ ರೈಸ್. ನಾವ್ ಇವಾಗ ತಾಜಲ್ ಬಂದ್ಬಿಟ್ಟು ಊಟ ಮಾಡ್ಕೊತಾ ಇದೀವಿ. 2 ಗೀ ರೈಸು ಮತ್ತೆ ಲಾಲಿಪಾಪ್ ಹೇಳಿದೀವಿ. ಲೈಟ್ ಆಗಿ ತಿನ್ಬಿಟ್ಟು ಹೊಡ್ತೀವಿ. ಒಂದ್ ಸೆಕೆಂಡ್. ಸೋ ಮೆನಿ ಇನ್ಕಮಿಂಗ್ ಕಾಲ್ಸ್ ಆನ್ ದಿಸ್ ಬಿಸಿ ಡೇ. ರೈಸ್ ನಮ್ಮ ಊಟ ಬಂತು. 2 ಗೀ ರೈಸು ಮತ್ತೆ ಚಿಕನ್ ಲಾಲಿಪಾಪ್ ಹೇಳಿದೀವಿ. ಚಿಕನ್ ಲಾಲಿಪಾಪ್ ನಾನು ಯಾವತ್ತೂ ತಿಂದಿಲ್ಲ, ತಾಜಲ್ ಇವತ್ತೇ ತಿಂತಿರೋದು. ಗೀ ರೈಸ್ ಮತ್ತೆ ಲಾಲಿಪಾಪ್ ತಿನ್ನೋಣ ಬನ್ನಿ. ಆಮೇಲೆ ಹುಡುಗರಿಗೆ ಲೈಕ್ ಮಾಡುವೆ, ಊಟ ಮಾಡು. ಇರೋ ಒಂದ್ ಏನೋ ಹುಡುಕ್ತಾ ಇದ್ದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಮುಳುಗೋದ್ರೆ ಶೇಖರ್ ರೀಲ್ಸ್ ನೋಡಕ್ಕೆ ಊಟನೂ ಮರ್ತೋಯ್ತಾನೆ. ಯಾವಾಗ್ಲಾರು ನೋಡಿ ರೀಲ್ಸ್ ನೋಡ್ಕೊ ಕೂತಿರ್ತಾನೆ. ನೀನೇನಪ್ಪ ಮಾಡಿ ಕಾರಲ್ಲಿ ಮನೆಯಲ್ಲಿ ಈಚೆ ಬಂದ್ರು ಯಾವಾಗ್ಲೂ ಅದೇ ಕೆಲ್ಸ. ಬೇರೆ ಏನ ಕೆಲ್ಸ? ಚಿಕನ್ ಲಾಲಿಪಾಪು, ಗೈ ರೈಸು, ಮಯೋನಿಸ್ ನ ಪ್ಯಾಕೆಟ್ ಅಲ್ಲಿ ಕೊಟ್ಟವ್ರಲ್ಲ ಶೇಖರ್, ತೆಗಿ. ಮಯೋನಿಸ್ ಇದು ಏನು ಮಯೋನಿಸ್ ಆಗ್ತಾ ಇದ್ದಾನೆ. ಫಸ್ಟ್ ನನಗೆ ಲಾಲಿಪಾಪ್ ನೋಡಿ ತಡೆಯಕ್ ಆಗ್ತಿಲ್ಲ. ರೈಸ್ ಆಮೇಲೆ ತಿಂತೀನಿ, ಲಾಲಿಪಾಪ್ ಟೇಸ್ಟ್ ನೋಡ್ಬಿಟ್ಟು ಮಯೋನಿಸ್ ಜೊತೆ ಹಂಚ್ಕೊ. ಮಯೋನಿಸ್ ಇದ್ರೆ ಎಲ್ಲಾ ಬಿಟ್ಬಿಟ್ಟು ತಿಂತೆ ಕಣಬಿಡ ನೀನು. ಚೆನ್ನಾಯ್ತಾ? ಬಿಸಿ ಬಿಸಿ ಆಯ್ತಾ ಗೀ ರೈಸ? ಲಾಲಿಪಾಪು ಹಾವಿ, ಗೀ ರೈಸು ಮತ್ತೆ ಚಿಕನ್ ಲಾಲಿಪಾಪ್ ಕಾಂಬಿನೇಷನ್ ಚೆನ್ನಾಗೈತೆ ಗೈಸ್. ನಾವು ಲೇಟಾಗಿ ಊಟ ಮಾಡ್ತಿರೋದಕ್ಕೂ ಹೊಟ್ಟೆ ಎಸ್ತಿರೋದಕ್ಕೂ ಚೆನ್ನಾಗಿ ಬರ್ಸ್ತಾ ಇದೀವಿ. ಗ್ರಿಲ್ಲು ಮತ್ತೆ ಗೀ ರೈಸ್ ಹೆಂಗಿತ್ತು ಶೇಖರ್? ಕಬಾಬು, ಲಾಲಿಪಾಪು. ಹಾ, ಲಾಲಿಪಾಪ್ ಮತ್ತೆ ಇದು ಹೆಂಗಿತ್ತು? ಚೆನ್ನಾಗಿತ್ತು. ಶೇಖರ್ ಒಂದು ಫುಲ್ ಗೀ ರೈಸ್ ನ ಉಡಾಯಿಸ್ಬಿಡ. ಇನ್ನೂ ತಿಂತಾನೆ ಇರ್ತೀನಿ. ನಾನು ತುಂಬಾ ಸ್ಲೋ ಈಟರ್ ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಫಾಸ್ಟ್ ಈಟರ್ಸ್. ಒಂದು ಲಾಲಿಪಾಪ್ ತಿನ್ಕೊಬಿಡು ಶೇಖರ್. ನೀನೇನ್ ತಿನ್ನಪ್ಪ? ನಂಗೆ ಸಾಕಾಯ್ತು. ಇನ್ನು ರೈಸ್ ತಿನ್ನು. ರೈಸ್ ತಿಂತೀನಿ, ಲಾಲಿಪಾಪ್ ಇತ್ತು. ಶೇಖರ್ ಕೂಡ ಹೊಸ ಚಾನಲ್ ತೆಗ್ದಿದ್ದೇನೆ, ಸಚಿನ್ ಶೇಖರ್ ಅಂತ. 0 ಸಬ್ಸ್ಕ್ರೈಬರ್ಸು. ಐಡಿ ನಾ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಎಲ್ರು ಶೇಖರ್ದು ಹೊಸ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜ ಮಾಡ್ತೀಯಾ ಶೇಖರ್? ಯೂಟ್ಯೂಬ್ ನ ಹಾ ಮಾಡೋಣ. ಮಾಡ್ತೀಯಾ? ಮಾಡ್ತೀನಿ. ಶೇಖರ್ ಮಾಡ್ತೀನಿ ಅಂತವನೆ ನೋಡಿ. ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ತಕೊಂಡವನೆ, ನನಗೆ ಹೇಳಿಲ್ಲ. ಶೇಖರ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಕಳ್ಸು ಶೇಖರ್, ಡಿಸ್ಕ್ರಿಪ್ಷನ್ ಕಮೆಂಟ್ ಅಲ್ಲಿ ಹಾಕೋಣ. ಹಾಕೋಣ. ಅವರು ಅನ್ಕೋತಾರೆ ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ ಚಾನಲ್ ತೆಗಿತಿರು, ಎಷ್ಟು ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕು. ಇರೋ ಬರೋರು ಎಲ್ರು ಫ್ರೆಂಡ್ಸ್ ಎಲ್ಲ ಯೂಟ್ಯೂಬರ್ಸೇ ಆಗ್ಬಿಡ್ತೀರಾ ಅಂತ. ಆಗ್ಬೇಕು ಗೈಸ್, ಅದೇ ಲೈಫು. ಜಾಸ್ತಿ ಜನ ಚಾನಲ್ ಕ್ರಿಯೇಟ್ ಮಾಡಿದಷ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ಶೇಖರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತಲೆ ಕೆಡ್ಸ್ಕೊಬಿಡಿ, ಶೇಖರ್ ಏನ್ ಹೊಸ ಯೂಟ್ಯೂಬ್ ಚಾನಲ್ ಎಲ್ಲ ಏನ್ ತೆಗ್ದಿಲ್ಲ. ಯೂಟ್ಯೂಬ್ ಸ್ಟುಡಿಯೋ ಹೆಂಗಿರುತ್ತೆ ಅಂತ ನೋಡಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಬಿಟ್ಟು ಲಾಗಿನ್ ಆಗೋನಷ್ಟೇ. ಏನಿದು ಅಂತ ಕೇಳ್ದೆ ನಾನು. ಯೂಟ್ಯೂಬ್ ಸ್ಟುಡಿಯೋ ಶೇಖರ್ ಅದು ಅಲ್ಲ. ಯೂಟ್ಯೂಬ್ ತೆಗ್ದಿನೋ ನಾನು ಒಂದೇ ಯೂಟ್ಯೂಬ್ ಸ್ಟುಡಿಯೋ ಆಪ್ ತೆಗ್ದ್ಬಿಟ್ಟು ತೋರಿಸ್ತವನಿ. ಅದನ್ನ ತೆಗೆದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಬಿಟ್ರೆ ಯೂಟ್ಯೂಬ್ ಚಾನಲ್ ಓಪನ್ ಆಗೋದು ಅಂತ ಅನ್ಕೊಬಿಟ್ಟವ್ನು. ತಾಜಿಂದ ಊಟ ಮಾಡ್ಕೊಂಡು ಹೊರಟ್ವಿ. ಇವಾಗ ಶೇಖರ್ ಅವ್ರ ತೋಟದಲ್ಲಿ ಒಂದು ಗಾಡಿ ಹಾಕವನೆ. ಶೇಖರ್ ತೋಟದಿಂದ ಗಾಡಿ ಎತ್ಕೋಗ್ತಾನೆ, ನಾನು ಹಂಗೆ ಮನೆಗೆ ಹೋಗ್ತೀನಿ. ಶೇಖರ್ ಯೂಟ್ಯೂಬ್ ಚಾನಲ್ ತೆಗ್ದಿಲ್ಲ ಅಂತ ಯಾರು ಹುಡುಗಿರ್ ಬೇಜಾರ್ ಮಾಡ್ಕೋಬೇಡಿ. ಶೇಖರ್ ಸಿಂಗಲ್ ನೋಡಿ. ಹುಡುಗಿ ಹುಡುಕ್ತಾ ಇದೀವಿ ನಾವು ಶೇಖರ್ಗೆ. ಯಾರನ್ನ ಜೊತೆ ಏನಾದ್ರು ಕಮಿಟ್ ಮಾಡ್ಸೋಣ ಅಂತ. ಒಳ್ಳೆ ಮನುಷ್ಯ ನೋಡಿ, ಮುದ್ದಾಗಿದ್ದಾನೆ, ಒಳ್ಳೆ ತಲೆ ಇದೆ ಅವನಲ್ಲಿ, ಬ್ರೇನ್ ಇದೆ. ಹೌದೌದು. ಶೇಖರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಗೈಸ್. ಯಾರು ಇಷ್ಟಪಟ್ರೆ ಶೇಖರ್ನ ಮದುವೆ ಮಾಡಿಸ್ತೀವಿ. ಮದುವೆ ಮಾಡ್ಕೋತೀಯ ಶೇಖರ್? ಮಾಡ್ಕೋತಾನೆ. ನಾವು ಬಂದ್ವಿ ಶೇಖರ್ ತೋಟಕ್ಕೆ. ಶೇಖರ್ ಇವಾಗ ಇಲ್ಲಿಂದ ಚನ್ನಪಟ್ಟಣ ಓಡ್ತಾನೆ, ನಾನು ಹಂಗೆ ಮನೆಗೆ ಓಡ್ತೀನಿ. ಇನ್ನೇನಾರು ಆಯ್ತಾ ಶೇಖರ್? ಏನಿಲ್ಲ ಬೇಕಾದ್ರೆ. ಎದ್ರ ಬಡವು, ನಿನ್ ಹುಡುಗಿ ಹುಡ್ಕೋ ಜವಾಬ್ದಾರಿ ನಮ್ದು, ನಮ್ಮೆಲ್ರದ್ದು ಗೈಸ್. ಶೇಖರ್ಗೆ ಒಂದ್ ಒಳ್ಳೆ ಹುಡುಕಿ ಮದುವೆ ಮಾಡ್ಸೋ ಜವಾಬ್ದಾರಿ ನಮ್ಮ ಹೆಗ್ಲ ಮೇಲೆ ಐತೆ. ಆ ಜವಾಬ್ದಾರಿನ ನಾವು ಕರ್ತವ್ಯನ ಮೈಕ್ ಕೊಟ್ಬಿಟ್ಟು ವಾಪಸ್ಸು ಮನೆಗೆ ಬಂದೆ. ನಾವು ಇವತ್ತು ಗೋಲ್ಡ್ ಪರ್ಚೇಸ್ ಮಾಡೋದ್ಕಿಂತ ಮುಂಚೆ ಬೆಳಗ್ಗೆನೆ ಎದ್ಬಿಟ್ಟು ನಮ್ಮ ತೋಟದಲ್ಲಿ ಕಾಯಿ ಕೀಳ್ತಿದ್ರು. ನಮ್ಮ ಅಪ್ಪ ಮತ್ತೆ ನಾನು ನಮ್ಮಮ್ಮ ಎಲ್ಲ ಹೋಗ್ಬಿಟ್ಟು ಕಾಯಿ ಎತ್ತಾಕ್ಬಿಟ್ಟು ಎಳ್ನೀರು ಕುಡ್ಕೊ ಬಂದಿದ್ವಿ. ಬೆಳಗ್ಗೆ ಏನೇನ್ ಮಾಡಿದೆ ವಿಡಿಯೋ ಕ್ಲಿಪ್ಸ್ ನ ಪ್ಲೇ ಮಾಡ್ತೀನಿ, ನೋಡ್ಕೊ ಬನ್ನಿ ಗೈಸ್. ನಮ್ಮ ತೋಟದಲ್ಲಿ ಇವತ್ತು ಕಾಯಿ ಕೀಳ್ಸಿದ್ರು. ಕಾಯೆಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ತಿದ್ವು, ಆ ಕಡೆ ಈ ಕಡೆ ಸೈಡು. ಇನ್ನೂ ಒಂದ್ 5 ಮರದಲ್ಲಿ ಕಾಯಿನ ಕಿತ್ತಿರೋದ್ ಎತ್ತಾಕ್ಬಿಟ್ಟು ನಮ್ಮ ಅಪ್ಪ ಅರ್ಧ ಎತ್ತಾಕವ್ರೆ. ನಮ್ಮಮ್ಮ ಇನ್ನೊಂದು ತೋಟದಲ್ಲಿ ಅವ್ರು ಒಬ್ಬರೇ ಫುಲ್ ಎಲ್ಲಾನು ಎತ್ತಾಕ್ಬಿಟ್ಟು ಬಂದ್ಬಿಟ್ಟು ಎಳ್ನೀರು ಕುಡಿದ್ಬಿಟ್ಟು ಇವಾಗ ಮಿಕ್ಕಿರೋ ಎತ್ತಾಕ್ಬೇಕು. ನಾನೆಲ್ಲ ಎತ್ತಾಕ್ಬಿಟ್ಟು ಬಂದೀನಿ. ಕಳ್ಕೊಂಡೆ ನಾನು ಎತ್ತಾಕ್ಬಿಡ್ಬೇಕಣ್ಣ.
ನಮ್ದು ಈ ತೋಟದ ಎಳ್ನೀರು ಸಖತ್ತಾಗಿರುತ್ತೆ. ತೊರೆ ತೋಟ ಈ ತೋಟದ ಹೆಸರು. ಇಲ್ಲಿ ನೀರಾವರಿ ಜಾಸ್ತಿ ಇರೋದ್ರಿಂದ ಮಳೆ ಗಿಳೆ ಹೋಗಿದಾಗ ನಿಂತ್ಕೋತದ ನೀರು ಆ ಕಡೆ ಎಲ್ಲ, ಅದಕ್ಕೆ ಎಳ್ನೀರು ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಆ ಕಡೆ ಸೈಡ್ ಮರದಲ್ಲಿರೋ ಎತ್ಕೋದವ್ರೆ, ನಾನು ಇಲ್ಲಿ ಎತ್ಕೋತಾ ಇದೀನಿ. ಕಾಯಿನ ಕಿತ್ಬಿಟ್ಟು ಇಲ್ಲಿ ಹಾಕೋರು ನೋಡಿ, ತಗೊಂಡೋಗ್ಬಿಟ್ಟು ಅಲ್ಲಿ ನಮ್ಮ ಅಪ್ಪ ನಿಂತಿರೋ ಕಡೆ ಗುಡ್ಡೆ ಹಾಕ್ತಾರದು. ಅಲ್ಲಿಗೆ ಟ್ಯಾಕ್ಟ್ರ್ ಬರ್ತದೆ, ನಾಳೆ ಟ್ಯಾಕ್ಟ್ರಿಗೆ ಹಾಕ್ಬಿಟ್ಟು ಕಳಿಸೋದು. ನಮ್ಮ ಮನೆ ತಕ್ಕ ತಗೊಬರ್ತಾರೆ. ಚೀಲದಲ್ಲಿ ತುಂಬಿಕೊಂಡು ಎತ್ತಾಕೋ ಹೋಗ್ತಾ ಇದೀನಿ ನೋಡಿ ಕಾಯಿಗಳನ್ನ. ಅವಾಗ ನಾನು ನಮ್ಮಮ್ಮ ಇಲ್ಲಿ ಸೀಮೆ ಹುಲ್ಲು ಹಾಕಿದ್ವಿ. ನಮ್ಮ ಅಪ್ಪನಿಗೆ ನಾನು PU ಓದೋ ಟೈಮಲ್ಲಿ ಹುಷಾರಿರ್ಲಿಲ್ಲ. ಅವಾಗ ನಾನು ನಮ್ಮಮ್ಮ ಇಬ್ಬರು ಸೀಮೆ ಹುಲ್ಲು ಕುಯ್ದ್ಬಿಟ್ಟು ಇಲ್ಲಿಂದ ಗಾಡೀಲಿ ಎತ್ಕೋಗೋ. ನಾನು ಒಂದು ಹಸ ಸಾಕಿದೆ ಆ ಟೈಮಲ್ಲಿ. PU ಅಲ್ಲ, ಡಿಗ್ರಿ ಓದೋ ಟೈಮಲ್ಲಿ. ಬೆಂಗಳೂರಿಂದ ಬರುವೆ ಭಾನುವಾರದತ್ತು 4:15 ಕುಯ್ದ್ಬಿಟ್ಟು ಹಾಕ್ಬಿಡುವೆ. ಒಂದು ವಾರ ಆಗೋದು ಮೇವದು, ನೆಕ್ಸ್ಟ್ ವಾರ ಬರೋ ಗಂಟ. ನಾಳೆ ಬಂದದ್ದು ಟ್ಯಾಕ್ಟ್ರು, ಇವತ್ತೇ ಎಲ್ಲ ಮರದ್ದು ಮುಗೀತು. ಇದು ಕೊನೆ ಚೀಲ, ಇದು ಹಾಕಿದ್ರೆ ಕಾಯೆಲ್ಲ ಎತ್ಕೊಂಡಾಯ್ತು. ಟ್ಯಾಕ್ಟ್ರು ಬರುತ್ತೆ, ಟ್ಯಾಕ್ಟ್ರು ಅದನ್ನು ತುಂಬಬೇಕಷ್ಟೆ. ಎತ್ಕೊಬೋಣ ಬನ್ನಿ. ಸೊ ಗೈಸ್, ವಾಪಸ್ಸು ಮನೆಗೆ ಬಂದ್ವಿ. ಸಂಜೆ ಟ್ಯಾಕ್ಟ್ರ್ ಬರ್ತದೆ, ಟ್ಯಾಕ್ಟ್ರಿಗೆ ಸಂಜೆ ತುಂಬಬೇಕು ಕಾಯಿಗಳನ್ನ. ಇವಾಗ ನಮ್ಮ ಅಮ್ಮನ ಅಟ್ಯಾಕ್ ಮಾಡ್ತಾನೆ. ಗೈಸ್, ಮನೆಗೆ ಬಂದ್ಬಿಟ್ಟು ಊಟ ಎಲ್ಲ ಮಾಡಿದೆ. ಊಟ ಎಲ್ಲ ಮಾಡ್ಬಿಟ್ಟು ಇವಾಗ ಭೀಮನ್ ಜೊತೆ ಕೂತಿದ್ದೀನಿ. ಭೀಮನ್ ಆಟ ಆಡ್ಸೋಕ್ಕೆ. ಭೀಮಂದು ಪ್ಲೇ ಟೈಮ್ ಇವಾಗ, ನೈಟ್ ಟೈಮ್ ದಿನ ಆಟ ಆಡ್ಸೋದು ನಾವು. ಒಂದು ಆಟ ಸಾಮಾನುಗಳನ್ನ ಎಸೆಯೋದು, ಅವ್ನು ತಗೊಬಂದು ಓಡ್ಬಂದು ಎತ್ಕೊಬತ್ತಾನೆ. ಕೊಡೋದಿಲ್ಲ ನೋಡಿ. ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಬಾಯ್ ಮಾಡು ಭೀಮ, ಎಲ್ರಿಗೂ ಬಾಯ್ ಮಾಡು. ಇಲ್ಲಿ ಮಾಡ್ತಿಲ್ಲ. ಬಾಯ್ ಬಾಯ್ ಗೈಸ್.